ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಜಗತ್ತಿನಲ್ಲಿರುವ ಮನುಷ್ಯರನ್ನ ನಾವು ಹೋಮೋಸೆಪಿಯನ್ಸ್ ಅಂತ ಕರಿತೀವಿ. ಇದು ವೈಜ್ಞಾನಿಕ ಹೆಸರು ಅಂತ ಹೇಳಬಹುದು. ಅಂದರೆ ಅವರು ಯಾವುದೇ ಧರ್ಮ ಆಗಿರ್ಬೋದು, ಯಾವುದೇ ಜನಾಂಗ ಆಗಿರ್ಬೋದು, ಯಾವುದೇ ಜಾತಿ ಆಗಿರ್ಬೋದು, ಯಾವುದೇ ಮತ ಕುಲ ಯಾರೇ ಆದರೂ ಎಲ್ಲ ಒಟ್ಟಾರೆ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರನ್ನು ಹೋಮೋಸೆಪಿಯನ್ಸ್ ಅಂತ ಕರಿತೀವಿ. ಹಾಗಾದರೆ ನಮ್ಮ ಮಾನವನ ತೊಟ್ಟಿಲು ಯಾವುದು, ಮಾನವ ಹುಟ್ಟಿದೆಲ್ಲಿ, ಮಾನವನ ತವರೂರು ಯಾವುದು ಅಂತ ನಾವು ನೋಡೋದಾದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಜನರ ತವರು ಮನೆ ಅಂದರೆ ಆಫ್ರಿಕಾ ಖಂಡ ಅಂತ ಹೇಳ್ಬಹುದು. ಅವರು ಅಮೆರಿಕದಲ್ಲಿ ಇದ್ದವರೇ ಆಗ್ಬೋದು, ಆಸ್ಟ್ರೇಲಿಯಾದಲ್ಲಿದ್ದವರೇ ಆಗ್ಬೋದು. ಜಗತ್ತಿನ ಯಾವುದೇ ಭಾಗದಲ್ಲಿರುವ ಮನುಷ್ಯರು ಅವರ ಹುಟ್ಟಿದ್ದು, ಅವರ ಪೂರ್ವಜರು ಹುಟ್ಟಿದ್ದು ಎಲ್ಲಿ, ಆ ಮನುಷ್ಯನ ಜನನ ಆಗಿದ್ದು, ಮಾನವನ ವಿಕಾಸ ಆಗಿದ್ದು ಎಲ್ಲಿ ಅಂತ ನಾವು ನೋಡೋದಾದರೆ ಆಫ್ರಿಕಾ ಖಂಡ. ಆದರೆ ಹಿಂದೇನಾಗಿದೆ, ಆಫ್ರಿಕಾ ಖಂಡವನ್ನು ಕಪ್ಪು ಖಂಡ ಅಂತ ಕರಿತೀವಿ. ಅಲ್ಲಿ ಬಹಳಷ್ಟು ಬಡತನ, ದಾರಿದ್ರ್ಯ ಮತ್ತು ಒಂದು ಶಿಕ್ಷಣ ಇಲ್ಲದೆ ಇರೋಂತಹದ್ದು, ಇಂಥದ್ದನ್ನೆಲ್ಲ ನಾವು ನೋಡ್ತೀವಿ. ವಿಶ್ವ ಆರೋಗ್ಯ ಸಂಸ್ಥೆ, ಯುನಿಸೆಫ್ ಇವೆಲ್ಲ ಈ ಒಂದು ಕಪ್ಪು ಖಂಡ ಅಥವಾ ಆಫ್ರಿಕಾ ಖಂಡಕ್ಕೆ ಹೆಚ್ಚಿನ ಒಂದು ಧನ ಸಹಾಯವನ್ನು ಮಾಡ್ತಾರೆ. ಮತ್ತು ಇಲ್ಲಿರುವ ನೀಗ್ರೋಗಳು ಏನು ಒಂದು ಕಪ್ಪು ಜನಾಂಗ ಇದೆ, ಇವರನ್ನು ಗುಲಾಮರನ್ನಾಗಿ ಬೇರೆ ಇಡೀ ಜಗತ್ತಿನ ಹಲವು ಭಾಗಗಳಲ್ಲಿ ಇವರನ್ನು ಸೇವಕರನ್ನಾಗಿ ಮಾಡಿಕೊಂಡು ಇವರನ್ನು ಪ್ರಾಣಿಗಿಂತ ಕೀಳಾಗಿ ನಡೆಸ್ಕೊಂಡಿದ್ದಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ಬೋದು. ಆದರೆ ನಾವು ನಮ್ಮ ಒಂದು ತವರು ಮನೆ, ನಮ್ಮ ತವರು ಯಾವುದು, ಆಫ್ರಿಕಾ ಖಂಡ, ಅದು ಕಪ್ಪು ಖಂಡ ಆಗಿರಬಹುದು. ಅಲ್ಲಿರುವ ಜನ ಕಪ್ಪಾಗಿ ಇರಬಹುದು, ಆದರೆ ಅದರ ಬಗ್ಗೆ ನಮಗೆ ಒಂದು ರೆಸ್ಪೆಕ್ಟ್ ಇರಬೇಕಾಗಿದೆ. ಕಾರಣ, ಮಾನವನ ಹುಟ್ಟು 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ಆಗಿರೋ ಅಂಥದ್ದು. ನಂತರ ಏನಾಯಿತು, ಸುಮಾರು ಒಂದು 60 ರಿಂದ 70 ಸಾವಿರ ವರ್ಷಗಳ ಹಿಂದೆ ಏನಾಯಿತು, ಈ ಆಫ್ರಿಕಾ ಖಂಡದಿಂದ ಈ ಮನುಷ್ಯರು ಏನಿದ್ರು ಅವರು ಈ ಒಂದು ನಮ್ಮ ಈ ಭೂಮಂಡಲ ಅಥವಾ ಇಡೀ ಜಗತ್ತಿನ ಬೇರೆ ಬೇರೆ ಖಂಡಗಳು ಏನಿದೆ ಅದರಲ್ಲಿ ಯುರೋಪ್ ಆಗಿರ್ಬೋದು, ಆಸ್ಟ್ರೇಲಿಯಾ ಆಗ್ಬೋದು, ಏಷ್ಯಾ ಖಂಡ ಆಗಿರ್ಬೋದು, ಇಲ್ಲಿಗೆ ವಲಸೆ ಬಂದಿರೋಂಥದ್ದನ್ನು ನಾವು ನೋಡಬಹುದು. ಅಮೇರಿಕಾಗೆ ಇಲ್ಲಿಯ ಜನ ವಲಸೆ ಹೋಗಿದ್ದು ಸುಮಾರು 15 ಸಾವಿರ ವರ್ಷಗಳ ಹಿಂದೆ, ಅಂದರೆ ತುಂಬ ಇತ್ತೀಚೆಗೆ ಅಂತ ಅನ್ಬೋದು. ಆದರೆ ಭಾರತ, ಯುರೋಪ್, ಆಸ್ಟ್ರೇಲಿಯಾ ಈ ಖಂಡಗಳಿಗೆ 60 ರಿಂದ 70 ಸಾವಿರ ವರ್ಷಗಳ ಹಿಂದೆಯೇ ಆಫ್ರಿಕಾದಿಂದ ಮಾನವ ಮೈಗ್ರೇಟ್ ಆದ, ಅವನು ಅಲ್ಲಿಂದ ವಲಸೆ ಬಂದ ಅಂತ ಹೇಳಬಹುದು. ಹಾಗಾದರೆ ಇದಕ್ಕೆ ಪುರಾವೆಗಳು ಏನು? ಆಫ್ರಿಕಾ ಖಂಡವೇ ಮನುಷ್ಯನ ಉಗಮಕ್ಕೆ ಇದ್ದಂಥ ಸ್ಥಾನ ಅನ್ನೋದಕ್ಕೆ ಪುರಾವೆಗಳು ಬೇಕಾದಷ್ಟು ನಮಗೆ ಸಿಕ್ಕುತ್ತೆ. ಇದರಲ್ಲಿ ಬಹಳ ಮುಖ್ಯವಾದ ಮೊರಾಕೊ ಅಂತ ಒಂದು ಅವಶೇಷಗಳು, ಮನುಷ್ಯನ ಅವಶೇಷಗಳು ಸಿಕ್ಕುತ್ತೆ. ಅದು ಸುಮಾರು 2 ಲಕ್ಷ ವರ್ಷಗಳ ಹಿಂದಿನದು ಅಂತ ಹೇಳ್ತಾರೆ. ಅದೇ ಥರ ಒಂದು ಹೋಮೋ ಕಿಬಿಕ್ ಅಂತ ಇನ್ನೊಂದು ಅವಶೇಷ ಸಿಕ್ಕುತ್ತೆ. ಅದು ಸಹ 2 ಲಕ್ಷ ವರ್ಷಗಳ ಹಿಂದಿನದು ಅಂತ ಹೇಳ್ತಾರೆ. ಹಾಗಾಗಿ ಈ ಒಂದು ಮನುಷ್ಯನ ಉಗಮ ಆಗಿದ್ದು ಆಫ್ರಿಕಾದಲ್ಲೇ ಅಂತ ನಾವು ಹೇಳ್ಬಹುದು. ಇದರ ಹೊರತಾಗಿ ಮನುಷ್ಯನ ಉಗಮ ಆಫ್ರಿಕಾದಲ್ಲೇ ಆಯಿತು ಅಂತ ನಾವು ಅನ್ನೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಔಟ್ ಆಫ್ ಆಫ್ರಿಕಾ ಥಿಯರಿ ಅಂತ ಒಂದಿದೆ. ಅಂದರೆ ಆಫ್ರಿಕಾ ಖಂಡದಲ್ಲಿ ಹುಟ್ಟಿ ನಂತರ ಆಸ್ಟ್ರಲೋಪಿಥಿಕಸ್ ಅಂತ, ಅಂದರೆ ಮಾನವನ ವಿಕಾಸ ನೋಡಿದಾಗ ನಮಗೆಲ್ಲ ಗೊತ್ತಿದೆ, ನಮ್ಮ ಪೂರ್ವಜರು ಚಿಂಪ್ಯಾನ್ಸಿಗಳು ಅಂತೇಳಿ. ಈ ಚಿಂಪ್ಯಾನ್ಸಿಗಳಿಂದ ಗ್ರೇಟ್ ಏಪ್ಸ್ ಅಂತ ಮೊದಲು ಕರೀತಾರೆ. ಚಿಂಪ್ಯಾನ್ಸಿ, ಒರಾಂಗುಟಾನು, ಗೋರಿಲ್ಲ, ಇದರಲ್ಲಿ ಚಿಂಪ್ಯಾನ್ಸಿ ನಮ್ಮ ಪೂರ್ವಜರ ಆ ಒಂದು ಲೀನಿಯೇಜ್ ಏನಿದೆ ಅಲ್ಲಿ ಆಸ್ಟ್ರಲೋಪಿಥಿಕಸ್ ಎನ್ನುವ ಒಂದು ಗುಂಪು ಬರುತ್ತೆ. ಅಂದರೆ ಎವಲ್ಯೂಷನ್, ವಿಕಾಸದ ಹಂತದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಅಂತ ನಾವು ಹೇಳ್ಬೋದು. ನಂತರ ಆಸ್ಟ್ರಲೋಪಿಥಿಕಸ್ ಗಾರಿ, ಆಸ್ಟ್ರಲೋಪಿಥಿಕಸ್ ಆಫ್ರಿಕಾನಸ್, ಆಸ್ಟ್ರಲೋಪಿಥಿಕಸ್ ನಂತರ ಹೋಮೋ ಎರೆಕ್ಟಸ್ ಅಂತ, ಅಂದರೆ 4 ಕಾಲುಗಳಲ್ಲಿ ನಡೀತಿದ್ದಂತಹ ಈ ಒಂದು ಮನುಷ್ಯ ನಂತರ ಏನಾಗ್ತಾನೆ, ಹೋಮೋ ಎರೆಕ್ಟಸ್ ಅಂದರೆ 2 ಬೈಪೀಡಲ್ ಅಂತ ಕರಿತೀವಿ, ಕಾಲುಗಳ ಮೇಲೆ ನಿಂತ್ಕೊಂಡು ದೇಹದ ಭಾರವನ್ನು, ಒಂದು ತೂಕವನ್ನು ಸಮತೋಲನ ಬ್ಯಾಲೆನ್ಸ್ ಮಾಡಿಕೊಂಡು ಅದನ್ನು ಒಂದು ಅಭ್ಯಾಸ ಮಾಡ್ಕೊತಾನೆ. ಮತ್ತು ಅವಾಗೇನಾಗುತ್ತೆ ಅಂದರೆ ನಿಂತಾಗ ಎರೆಕ್ಟಸ್ ಅಂದರೆ ನೆಟ್ಟಗೆ ನಿಲ್ಲೋದು ಅಂತ, ಆವಾಗ ಮುಂದಿನ ಅಪೆಂಡೇಜಸ್ಗಳು ಏನಿರುತ್ತೆ, ಕಾಲುಗಳು, ಅದು ಕೈಯಾಗಿ ಮಾರ್ಪಾಡುತ್ತೆ. ಅದನ್ನು ಬಳಸಿಕೊಂಡು ಅವನು ಆಯುಧಗಳನ್ನು, ಅಂದರೆ ಸಣ್ಣ ಸಣ್ಣ ಟೂಲ್ಸ್ಗಳನ್ನು ಬಳಕೆ ಮಾಡುವುದನ್ನು ಅಭ್ಯಾಸ ಮಾಡ್ತಾನೆ.
ಮಾಡ್ತಾನೆ, ಬೇರೆ ಥರ ಅದನ್ನು ಕೈ ರೀತಿ ಅದನ್ನು ಬಳಕೆ ಮಾಡ್ತಾ ಅಭ್ಯಾಸ ಮಾಡ್ತಾನೆ. ಅದನ್ನು ನಾವು ಎರೆಕ್ಟಸ್ ಆದಮೇಲೆ ಹೋಮೋ ಹ್ಯಾಬಿಲಸ್ ಅಂತ, ಅಂದರೆ ಅದನ್ನು ಕೈಯನ್ನು ಬಳಕೆ ಮಾಡುವುದನ್ನು ಹ್ಯಾಬಿಲಸ್ ಅಂತ ಕರಿತೀವಿ. ನಂತರ ಬರುವುದು ಹೋಮೋ ಸೆಪಿಯನ್ಸ್ ಅಂತ. ಹೋಮೋ ಸೆಪಿಯನ್ಸನ್ನು ನಾವು ಆಧುನಿಕ ಮಾನವ ಅಂತ ಕರಿತೀವಿ. ಈ ಆಧುನಿಕ ಮಾನವನ ಈ ಒಂದು ನಾವು ಲೀನಿಯೇಜ್ ಅಂತ ಏನು ನೋಡ್ಕೊಂಡು ಬರ್ತೀವಿ, ಎಲ್ಲಿಂದ ಬಂದ ಅಂತ ನಾವು ನೋಡೋದಾದರೆ, ಜಗತ್ತಿನಲ್ಲಿರುವ ಎಲ್ಲ ಹೆಂಗಸರ ಒಂದು ಮೈಟೊಕಾಂಡ್ರಿಯಾ ಏನಿದೆ ಅದು ಆಫ್ರಿಕಾದಲ್ಲಿ ವಾಸ ಮಾಡಿದ್ದ 2 ಅಥವಾ 3 ಲಕ್ಷ ವರ್ಷಗಳ ಹಿಂದೆ ವಾಸದಲ್ಲಿದ್ದಂತಹ ಮಹಿಳೆಯಿಂದ ಇಡೀ ಜಗತ್ತಿನ ಎಲ್ಲ ಹೆಣ್ಣು ಮಕ್ಕಳ ಮೈಟೊಕಾಂಡ್ರಿಯಾ ಬಂದಿರುವಂಥದ್ದು. ಅದೇ ರೀತಿ ಇಡೀ ಜಗತ್ತಿನಲ್ಲಿರುವ ಎಲ್ಲ ಪುರುಷರ ವೈ ಕ್ರೋಮೋಸೋಮ್ ಬಂದಿರುವುದು ಆಫ್ರಿಕಾದಲ್ಲಿ ವಾಸವಿದ್ದಂತಹ ಈ ಹೋಮೋಸೆಪಿಯನ್ ಇಂದ. ಈ ನಂತರ ಏನಾಯಿತು, ಆಫ್ರಿಕಾದಲ್ಲಿ ಇದ್ದಂತಹ ಈ ಒಂದು ವ್ಯಕ್ತಿ ಅಲ್ಲಿರುವ ಒಂದು ವಾತಾವರಣ ಅಲ್ಲಿ ತುಂಬ ಚೆನ್ನಾಗಿತ್ತು. ಕಾರಣ ಏನಂತಂದರೆ, ಏನಕ್ಕೆ ಆಫ್ರಿಕಾದಲ್ಲೇ ಇವನು ಇದ್ದ ಅಂತ ನಾವು ನೋಡೋದಾದರೆ, ಆಫ್ರಿಕಾದಲ್ಲಿದ್ದಂಥ ಒಂದು ವಾತಾವರಣ ಅಂತ ಅನ್ಬೋದು. ಕಾರಣ ಜಗತ್ತಿನ ಬೇರೆ ಬೇರೆ ಖಂಡಗಳಲ್ಲಿ ಆಫ್ರಿಕಾದಲ್ಲಿ ಇದ್ದಂತಹ ಒಂದು ಪರಿಸರ ವಾತಾವರಣ ಇರಲಿಲ್ಲ. ಬೇರೆ ಬೇರೆ ಖಂಡಗಳಲ್ಲಿ ಐಸ್ ಏಜ್ ಅಂತ ಕರಿತೀವಿ, ಹಿಮ ಯುಗ ಅಂತ. ಅಂದರೆ ಸೌತ್ ಅಮೇರಿಕಾ ಸಂಪೂರ್ಣವಾಗಿ ಹಿಮದಿಂದ ಮುಚ್ಚಿ ಹೋಗಿತ್ತು. ಯುರೋಪಲ್ಲೂ ಹಿಮದ ಯುಗನ ನಾವು ನೋಡ್ತೀವಿ. ಆದರೆ ಆಫ್ರಿಕಾ ಖಂಡ ಭೂಮಧ್ಯ ರೇಖೆಗೆ ಹತ್ತಿರ ಇದ್ದಿದ್ದರಿಂದ ಅಲ್ಲಿ ಉಷ್ಣತೆ ಇತ್ತು, ಹಿಮ ಇರಲಿಲ್ಲ. ಮತ್ತು ಲಕ್ಷಾಂತರ ವರ್ಷಗಳಿಂದ ಪರಿಸರ ಒಂದು ಅದ್ಭುತವಾಗಿತ್ತು. ಅಂದರೆ ಒಂದು ಜೀವಿಯ ವಿಕಾಸಕ್ಕೆ, ಜೀವ ವೈವಿಧ್ಯತೆಗೆ ಒಂದು ಹೇಳಿ ಮಾಡಿಸಿದಂತಹ ಒಂದು ವಾತಾವರಣ ಅಂತ ನಾವು ಹೇಳಬಹುದು. ಹಾಗಾಗಿ ಈ ಒಂದು ಅಂದರೆ ಪರಿಸರ ಪೂರಕವಾಗಿದ್ದರಿಂದ ಅಲ್ಲಿ ಜೀವಿಗಳ ಉಗಮ ಆಯಿತು, ಜೀವಿಗಳ ವಿಕಾಸ ಆಯಿತು. ಅದರಲ್ಲೂ ಪ್ರಮುಖವಾಗಿ ಮಾನವನ ವಿಕಾಸ ಆಗಲು ಅಲ್ಲಿಯ ಒಂದು ವಾತಾವರಣವೇ ಕಾರಣ. ಹವಾಮಾನ ಅಂತಂತೀವಲ್ಲ, ಅದು ಬಹಳ ಮುಖ್ಯ ಅಂತ ಹೇಳಬಹುದು. ಇದರ ಜೊತೆಯಲ್ಲಿ ನಾವು ನೋಡೋದಾದರೆ ಆಫ್ರಿಕಾದ ಒಂದು ವೈವಿಧ್ಯತೆಯನ್ನು ನಾವು ನೋಡೋದಾದರೆ, ನದಿಗಳು, ಸರೋವರಗಳು, ಹುಲ್ಲುಗಾವಲುಗಳು, ದಟ್ಟವಾದ ಕಾಡು, ಇದೆಲ್ಲ ಇರೋದರಿಂದ ಏನಾಗುತ್ತೆ ಅಂತಂದರೆ ಪರಿಸರದಲ್ಲಿ ವೈವಿಧ್ಯತೆ ಇದೆ. ಹಾಗಾಗಿ ಜೀವಿಗಳ ವೈವಿಧ್ಯತೆಗೂ ಸಹ ಮತ್ತು ಜೀವಿಗಳು ಚೆನ್ನಾಗಿ ಬೆಳಿಬೇಕು, ಪ್ರಾಪಗೇಟ್ ಆಗಬೇಕು ಅಂತಂದರೆ ಈ ಥರದ ಒಂದು ವಾತಾವರಣ ಬಹಳ ಮುಖ್ಯವಾಗಿದೆ. ಮತ್ತು ತರಾವರಿ ನಾನಾ ವಿಧವಾದ ಪಕ್ಷಿಗಳು, ಪ್ರಾಣಿಗಳು, ಹಣ್ಣು ಎಲ್ಲ, ಅಂದರೆ ಕಾಡಿನಲ್ಲಿ ಈ ಥರ ವೈವಿಧ್ಯತೆ ಇತ್ತು. ಹುಲ್ಲುಗಾವಲುಗಳಿದ್ವು, ದಟ್ಟವಾದ ಕಾಡುಗಳಿತ್ತು. ಏಕೆಂತಂದರೆ ಭೂಮಧ್ಯ ರೇಖೆಗೆ ಹತ್ತಿರ ಆಗಿದ್ದರಿಂದ ಮಳೆ ಚೆನ್ನಾಗಿ ಬರ್ತಾ ಇತ್ತು. ಆಮೇಲೆ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ನಾವು ನೋಡ್ತೀವಿ. ಮತ್ತು ದಟ್ಟವಾದ ಕಾಡುಗಳು, ಏಕೆಂದರೆ ಟ್ರಾಪಿಕಲ್ ರೀಜನ್ ಆಗಿದ್ದರಿಂದ ಇಲ್ಲಿ ಈ ಒಂದು ವಾತಾವರಣ ಏನಾಯಿತು, ಅವನಿಗೆ ಸರ್ವೈವಲ್ ಮೆಕ್ಯಾನಿಸಮ್ ಅಂತ ನಾವೇನೇಂತೀವಿ, ಅಂದರೆ ಬಹಳಷ್ಟು ಚಾಲೆಂಜ್ಗಳಿತ್ತು. ಬೇರೆ ಬೇರೆ ಪ್ರಾಣಿಗಳ ಜೊತೆ ಆತ ಬದುಕಬೇಕಾಗಿತ್ತು. ಇದರಿಂದ ಅವನ ಬುದ್ಧಿಮತ್ತೆ ಹೆಚ್ಚಾಯಿತು. ಅವನ ಕ್ರೇನಿಯಲ್ ಕೆಪ್ಯಾಸಿಟಿ ಅಂತ ನಾವೇನು ಹೇಳ್ತೀವಿ, ಮೆದುಳಿನ ಒಂದು ಕೆಪ್ಯಾಸಿಟಿ 1350 CCಯವರೆಗೂ ಬೆಳವಣಿಗೆ ಆಯಿತು. ಇದರ ಬೆಳವಣಿಗೆ ಚೆನ್ನಾಗಾದಂಗೆ ಅವನೇನು ಮಾಡ್ದ, ಭಾಷೆಗಳು ಒಂದು ಕಮ್ಯುನಿಕೇಟ್ ಮಾಡೋಕ್ಕೆ ಶುರು ಮಾಡ್ದ, ಟೂಲ್ಸ್ಗಳನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡ್ದ, ಸೋಷಿಯಲ್ ಕಮ್ಯುನಿಕೇಷನ್ನು ಗುಂಪು ಗುಂಪಾಗಿ ಇರೋದಕ್ಕೆ ಶುರು ಮಾಡ್ದ. ಇದೆಲ್ಲ ವೈವಿಧ್ಯತೆಯನ್ನು ಒದಗಿಸಿಕೊಟ್ಟಿದ್ದು ಆಫ್ರಿಕಾ ಅಂತ ಅನ್ಬೋದು. ಆದರೆ ಬೇರೆ ದೇಶದಲ್ಲಿ ಆಗಲಿಲ್ವಾ ಅಂತಂದರೆ, ನಾನು ಮೊದಲೇ ತಿಳಿಸಿದೆ, ಯುರೋಪ್ನಲ್ಲಿ ಐಸ್ ಇತ್ತು, ಐಸ್ ಯುಗ, ಹಿಮಯುಗ ಅಂತ ಕರಿತೀವಿ. ಮತ್ತು ಅಲ್ಲಿಯ ವಾತಾವರಣ ಅಷ್ಟೊಂದು ಪೂರಕ ಆಗಿರಲಿಲ್ಲ. ಏಷ್ಯಾ ಖಂಡದಲ್ಲೂ ಸಹ ಈ ವಾತಾವರಣದ ವೈಪರೀತ್ಯಗಳು ತುಂಬ ಇತ್ತು. ಆಸ್ಟ್ರೇಲಿಯಾ ಬೇರೆ ಕಂಪ್ಲೀಟ್ ಐಸೋಲೇಷನ್ನು, ಬೇರೆ ಸಪ್ರೇಟ್ ಆಗಿತ್ತು. ಯುರೋಪು ಸಹ ಅಂಥ ಒಂದು ಪೂರಕವಾದ ವಾತಾವರಣವನ್ನು ಕೊಟ್ಟಿರಲಿಲ್ಲ. ಹಾಗಾಗಿ ನಾವು ನೋಡೋದಾದರೆ ಆಫ್ರಿಕಾ ಖಂಡದ ಒಂದು ಹವಾಮಾನ ಇದೆಲ್ಲ ಮಾನವನ ವಿಕಾಸಕ್ಕೆ ಹೇಳಿ ಮಾಡಿಸಿದಂತಹ ಒಂದು ಸಂಪೂರ್ಣವಾದ ಒಂದು ನಿಶ್ ಅಂತ ನಾವೇನು ಹೇಳ್ತೀವಿ, ಒಂದು ಪರಿಸರ ಅಂತ, ಅದನ್ನು ನಾವು ಅಲ್ಲಿ ನೋಡಬಹುದು. ಇದರಿಂದ ಏನಾಯಿತು, ಬರೀ ಮಾನವ ಅಲ್ಲ, ವೈವಿಧ್ಯ ರೀತಿಯ ಎಲ್ಲ ಜೀವಿಗಳು ಆ ಒಂದು, ಏಕೆಂತಂದರೆ ಎಲ್ಲಿ ಒಂದು ಒಳ್ಳೆಯ ವಾತಾವರಣವಿರುತ್ತೆ ಅಂತಹ ಕಡೆ ನಾವು ವೈವಿಧ್ಯತೆಯನ್ನು ನೋಡ್ತೀವಿ. ಮತ್ತು ಡೈವರ್ಸಿಟಿ ಸಹ ಇಲ್ಲಿ ಬಹಳ ಮುಖ್ಯ. ಡೈವರ್ಸಿಟಿ ಅಂತಂದರೆ ಇಂತಹ ಜಾಗದಲ್ಲಿ ಈ ಒಂದು ಸರ್ವೈವಲ್ ಮೆಕ್ಯಾನಿಸಮ್, ಬದುಕಿಗೋಸ್ಕರ ಹಲವಾರು ರೀತಿಯ ಒಂದು ಅಡಾಪ್ಟೇಷನ್ ಬೇಕಾಗುತ್ತೆ. ಅದರಿಂದ ಏನಾಯಿತು, ಈ ಒಂದು ಮಾನವನಲ್ಲಿ, ಅಂದರೆ ಆಧುನಿಕ ಮಾನವಲ್ಲ, ಹಿಂದಿನವನಲ್ಲಿ ಬಹಳಷ್ಟು ಮ್ಯೂಟೇಷನ್ಗಳಾಯಿತು. ಮ್ಯೂಟೇಷನ್ ಅಂದರೆ ನಮ್ಮ ಒಂದು ಆನುವಂಶೀಯ ವಸ್ತುವಾದ DNA ಉಂಟಾಗುವಂತಹ ರೂಪಾಂತರ. ಇದರಿಂದ ಏನಾಯಿತು, ಅವನು
ಹ್ಯಾಬಿಲಸ್ ಆದ, ಎರೆಕ್ಟಸ್ ಆದ, ಹೋಮೋಸೆಪಿಯನ್ಸ್ ಆದ. ನಂತರ ಹಾಗೆ ನಿಧಾನಗತಿಯಲ್ಲಿ ಆಧುನಿಕತೆಗೆ ಅವನು ಒಗ್ಗಿಕೊಳ್ಳುತ್ತಾ ಬಂದ. ಸಮಾಜ ಸೃಷ್ಟಿಯಾಯಿತು, ಸಾಮಾಜಿಕತೆ, ಆರ್ಥಿಕತೆ, ಈ ರೀತಿ ಬಹಳಷ್ಟು ಬೆಳವಣಿಗೆಯನ್ನು ನಾವು ಅಲ್ಲಿ ನೋಡಬಹುದು. ಈ ಒಂದು ಮನುಷ್ಯನ ಅವನ ಬಣ್ಣ ಆಗಿರ್ಬೋದು, ಅವನ ಎತ್ತರ ಆಗಿರಬಹುದು, ಅವನ ಬುದ್ಧಿಮತ್ತೆ ಆಗಿರಬಹುದು, ಇದಕ್ಕೆ ಎಲ್ಲದಕ್ಕೂ ಪೂರಕವಾಗಿ ವಾತಾವರಣದ ಬದಲಾವಣೆಗಳೇ. ಈಗ ನೋಡಿ, ಬಹಳಷ್ಟು ಜನಾಂಗದಲ್ಲಿ ನಾವು ಬಿಳಿ ಬಣ್ಣದ ಜನರನ್ನು ನೋಡ್ತೀವಿ, ಗೋಧಿ ಮೈ ಬಣ್ಣದ ಜನರನ್ನು ನೋಡ್ತೀವಿ, ಕಪ್ಪು ಮೈ ಬಣ್ಣದ ಜನರು. ಆಫ್ರಿಕಾದಲ್ಲಿ ಹೆಚ್ಚಾಗಿರುವಂಥವರು ನೀಗ್ರೋಗಳು ಅಥವಾ ಕಪ್ಪು ಮೈ ಬಣ್ಣ ಅನ್ಬೋದು. ಈ ಭಾರತ ಮತ್ತು ಇತರ ಏಷ್ಯಾ ಖಂಡದಲ್ಲಿ ನಾವು ನೋಡೋದು ಗೋಧಿ ಮೈ ಬಣ್ಣ, ಅಂದರೆ ತೀರಾ ಕಪ್ಪು ಅಲ್ಲ, ಬಿಳಿನೂ ಅಲ್ಲ, ಅದರ ಮಧ್ಯದ ಒಂದು ಮೈ ಬಣ್ಣವನ್ನು ಹೊಂದಿರೋ ಅಂಥವ್ರು. ಅದೇ ರೀತಿ ನಾವು ಯುರೋಪು ಅಥವಾ ಬೇರೆ ಅಮೇರಿಕದಂಥ ದೇಶದಲ್ಲಿ ನೋಡೋದಾದರೆ ಅವರು ಬಿಳಿ ಮೈ ಬಣ್ಣವನ್ನು ಹೊಂದಿರ್ತಾರೆ. ಚರ್ಮ ಆಗಿರ್ಬೋದು, ಎತ್ತರ ಆಗಿರ್ಬೋದು, ನಮ್ಮ ಬುದ್ಧಿಮತ್ತೆ, ಇದು ಎಲ್ಲದಕ್ಕೂ ಮುಖ್ಯವಾಗಿ ನಮ್ಮ ಪರಿಸರ. ನಾವು ಯಾವ ಪರಿಸರದಲ್ಲಿ ಹಿಂದಿನವರು, ಯಾವಾಗ ನಮ್ಮ ಪೂರ್ವಜರು ಅಂತಂತೀವಲ್ಲ, ಅವರು ಇದ್ದಂತಹ ಒಂದು ವಾತಾವರಣದಿಂದನೇ ಚರ್ಮ ಆಗಿರ್ಬೋದು, ಚರ್ಮದ ಬಣ್ಣ, ನಮ್ಮ ಎತ್ತರ ಮತ್ತು ಇನ್ನಿತರ ಒಂದು ಬದಲಾವಣೆಗಳು ನಾವು ಏನು ಹೇಳ್ತೀವಿ, ಬುದ್ಧಿಮತ್ತೆ, ಇದೆಲ್ಲದರ ಒಂದು ಉಗಮ ಅಂತ ಏನಂತೀವಿ ಅದು ಆಯಿತು. ಚರ್ಮ ಅಂತ ನಾವು ನೋಡಿದಾಗ ನಮ್ಮ ಚರ್ಮಕ್ಕೆ ಒಂದು ಬಣ್ಣವನ್ನು ನೀಡುವುದು ಮೆಲನಿನ್ ಪಿಗ್ಮೆಂಟೇಷನ್ ಅಂತ ಕರಿತೀವಿ. ಅದೊಂದು ಪಿಗ್ಮೆಂಟು, ಮೆಲನಿನ್ ಅಂತ ಅದು ಕರಿತೀವಿ. ಅದು ಜಾಸ್ತಿ ಇದ್ದಷ್ಟು ನಮಗೆ ಚರ್ಮ ಕಪ್ಪು ಮೈ ಬಣ್ಣವನ್ನು ಹೊಂತೀವಿ. ಅದು ಕಡಿಮೆ ಇದ್ದಾಗ ಚರ್ಮದ ಬಣ್ಣ ತಿಳಿಯಾಗಿರುತ್ತೆ. ತುಂಬ ಕಮ್ಮಿ ಇದ್ದಾಗ ಚರ್ಮ ಬಿಳಿ ಅಂತಂದರೆ ಫೇರ್ ಅಂತ ನಾವೇನಂತೀವಿ, ಫೇರ್ ಸ್ಕಿನ್, ಅವರಿಗೆ ಮೆಲನಿನ್ ಪಿಗ್ಮೆಂಟೇಷನು ತುಂಬ ಕಡಿಮೆ ಇರುತ್ತೆ. ಹಾಗಾದರೆ ವಿಕಾಸದ ಹಂತದಲ್ಲಿ ಮಾನವನಿಗೆ ಅದು ಪ್ರಮುಖವಾಗಿ ಈ ಟ್ರಾಪಿಕಲ್ ಬೆಲ್ಟ್ ಅಂತ ನಾವೇನಂತೀವಿ, ಭೂಮಧ್ಯ ರೇಖೆಗೆ ಸಮೀಪದಲ್ಲಿ ಇದ್ದಂತಹ ಜೀವಿಸಿದಂತಹ ಮನುಷ್ಯರಲ್ಲಿ ಮೈ ಬಣ್ಣ ಕಪ್ಪಾಗಿರುತ್ತೆ. ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಸೂರ್ಯನ ಬೆಳಕಿನಲ್ಲಿರುವ ಅತಿ ನೇರಳೆಯ ಕಿರಣಗಳು ನಮ್ಮ ಚರ್ಮವನ್ನು ಸೋಕಿದಾಗ ನಮ್ಮ DNA ಡ್ಯಾಮೇಜ್ ಆಗುತ್ತೆ, ನಮ್ಮ ಚರ್ಮ ಹಾಳಾಗುತ್ತೆ, ಮತ್ತು ನಮ್ಮ DNA ಬಹಳಷ್ಟು ರೂಪಾಂತರಗಳು ಉಂಟಾಗುತ್ತೆ. ಹಾಗಾಗಿ ಈ ಒಂದು ಅತಿ ನೇರಳೆಯ ಕಿರಣ, ಬಹಳಷ್ಟು ಶಾಖ ಮತ್ತು ಅತಿ ನೇರಳೆಯ ಕಿರಣಗಳಿಂದ ನಮ್ಮ ದೇಹವನ್ನು ರಕ್ಷಿಸಬೇಕಾದರೆ ಈ ಮೆಲನಿನ್ ಪಿಗ್ಮೆಂಟೇಷನ್ ಅಥವಾ ಮೆಲನಿನ್ ಎನ್ನುವ ಒಂದು ಕಪ್ಪು ಬಣ್ಣವನ್ನು ನೀಡುವ ಈ ಒಂದು ಪಿಗ್ಮೆಂಟು ಬಹಳ ಮುಖ್ಯ. ಹಾಗಾಗಿ ಆಫ್ರಿಕಾ ಖಂಡ ಆಗಿರ್ಬೋದು, ಭೂಮಧ್ಯ ರೇಖೆಗೆ ಸಮೀಪದಲ್ಲಿರುವ ಎಲ್ಲ ದೇಶಗಳಲ್ಲೂ ಸಾಮಾನ್ಯವಾಗಿ ಜನರ ಮೈ ಬಣ್ಣ ಕಪ್ಪಿರುತ್ತೆ. ಇದು ನಮಗೆ ಸೂರ್ಯನ ಬೆಳಕಿನಿಂದ ನಮ್ಮ ಚರ್ಮವನ್ನು ರಕ್ಷಿಸುತ್ತೆ. ಆದರೆ ಬಿಳಿಯ ಮೈ ಬಣ್ಣ ಹೊಂದಿರುವವರಲ್ಲಿ ಈ ಮೆಲನಿನ್ ಪಿಗ್ಮೆಂಟೇಷನ್ನು ಕಡಿಮೆ ಇರುತ್ತೆ. ಅವರಿಗೆ ಸೂರ್ಯನ ಒಂದು ಶಾಖ ಅಥವಾ ಆ ಒಂದು ರೇಸ್ಗಳಿರುತ್ತೆ, ಕಿರಣಗಳು, ಅದರಿಂದ ಪ್ರೊಟೆಕ್ಷನ್ನು ಸಿಕ್ಕೋದಿಲ್ಲ. ಹಾಗಾಗಿ ಈ ಒಂದು ಸ್ಕಿನ್ ಕ್ಯಾನ್ಸರ್, ಮೆಲನೋಮಾ ಅಂತ ಏನು ಅಂತೀವಿ, ಅಥವಾ ಸ್ಕಿನ್ ಕ್ಯಾನ್ಸರ್, ಅದು ಬಿಳಿಯರಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಅವರು ಹೆಚ್ಚು ಸೂರ್ಯನಿಗೆ ತಮ್ಮ ದೇಹವನ್ನು ಒಡ್ಡಿದಾಗ ಅವರಲ್ಲಿ ಚರ್ಮದ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ. ಇದು ತಿಳಿಯದ ಬಹಳ ಹಿಂದಿನವರು, ಒಂದು 30-40 ವರ್ಷಗಳ ಹಿಂದೆ ಅವರು ಏನು ಮಾಡ್ತಾಯಿದ್ರು ಅಂದರೆ, ಸಮುದ್ರದ ತೀರದಲ್ಲಿ ತಮ್ಮ ಮೈ ಬಣ್ಣ, ಏಕೆಂದರೆ ಬಿಳಿ ಇದ್ದಾಗ ಒಂದು ಹೊಂಬಣ್ಣ ಬರಬೇಕು ಅಂತ ಅವರಿಗೆ ಆಸೆ. ಹಾಗಾಗಿ ಏನು ಮಾಡ್ತಾಯಿದ್ರು ಅಂದರೆ ದೇಹವನ್ನು ಸೂರ್ಯನ ಬಿಸಿಲಿಗೆ ಒಡ್ತಾ ಇದ್ರು. ಅದೇನಾಗ್ತಾಯಿತ್ತು ಅಂದರೆ ಟ್ಯಾನ್ ಅಂತ ನಾವೇನು ಹೇಳ್ತೀವಿ, ಒಂದು ಸ್ವಲ್ಪ ಸುಟ್ಟ ಥರ ಆಗ್ತಿತ್ತು. ಅದು ಒಂಥರ ಗೋಧಿ ಬಣ್ಣವನ್ನು, ಬಿಳಿ ಬದಲು ಒಂದು ಗೋಧಿ ಮೈ ಬಣ್ಣವನ್ನು ಹೊಂದ್ತಾಯಿದ್ರು. ಒಂಥರ ಅದನ್ನು ಗೋಲ್ಡನ್ ಅಂತ ಅವರು ಕರೀತಾರೆ. ತೀರ ಬಿಳಿಯಲ್ಲ, ಒಂದು ಸ್ವಲ್ಪ ಡಾರ್ಕ್ ಶೇಡ್ ಬರೋಂಥದ್ದು. ಇದನ್ನು ಪಡೆಯೋದಕ್ಕೋಸ್ಕರ ಅವರು ಗಂಟೆಗಟ್ಟಲೆ ಸೂರ್ಯನ ಬೆಳಕಿಗೆ ದೇಹವನ್ನು ಸಂಪೂರ್ಣವಾಗಿ ಒಡ್ಡಿಕೊಂಡು ಸಮುದ್ರ ತೀರದಲ್ಲಿ ಅವರು ಅದನ್ನು ಪಡಿತಾಯಿದ್ರು. ಇದರಿಂದ ಗೊತ್ತಾಯಿತು, ನಂತರದ ದಿನದಲ್ಲಿ ಈ ಥರ ಯಾರು ಸೂರ್ಯನ ಬೆಳಕಿಗೆ ಹೆಚ್ಚು ದೇಹವನ್ನು ಎಕ್ಸ್ಪೋಸ್ ಮಾಡ್ತಾರೆ ಅಂಥವರಿಗೆ ಮೆಲನೋಮಾ ಆಫ್ ಸ್ಕಿನ್, ಅಂದರೆ ಸ್ಕಿನ್ ಕ್ಯಾನ್ಸರ್ ಅಂತ ನಾವೇನು ಕರಿತೀವಿ, ಅದು ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ಮೆಲನಿನ್ ಪಿಗ್ಮೆಂಟೇಷನ್ ಏನಿದೆ ಅದು ನಮಗೆ ಕ್ಯಾನ್ಸರ್ ಬರದೇ ಇದ್ದ ಹಾಗೆ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ನಂತರ ನಮಗೆ ತಿಳಿದು ಬಂತು. ಯಾರಿಗೆ ಈ ಮೆಲನಿನ್ ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ ಅವರಿಗೆ ವಿಟಮಿನ್ ಡಿ ಸಿಂಥಸಿಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಕಾರಣ
ಚರ್ಮ ಬಹಳ ಪಿಗ್ಮೆಂಟೇಷನ್ ಜಾಸ್ತಿ ಇರೋದ್ರಿಂದ, ಬಿಳಿ ಬಣ್ಣವನ್ನು ಹೊಂದಿರೋರಿಗೆ ವಿಟಮಿನ್ ಡಿ ಸಿಂಥಸಿಸ್ ಜಾಸ್ತಿ ಇರುತ್ತೆ. ಆದರೆ ಅಡ್ವಾಂಟೇಜ್ ಯಾವುದು ಅಂತಂದರೆ, ಭಾರತೀಯರು ನಾವು ತೀರಾ ಕಪ್ಪು ಅಲ್ಲ, ತೀರಾ ಬಿಳಿನೂ ಅಲ್ಲ, ಒಂದು ಮಧ್ಯಮ ಬಣ್ಣವನ್ನು ಹೊಂದಿರೋದ್ರಿಂದ ನಮಗೆ ಸೂರ್ಯನ ಬೆಳಕಿನಿಂದ ರಕ್ಷಣೆಯೂ ಸಿಕ್ಕುತ್ತೆ. ನಮ್ಮ ಚರ್ಮದಲ್ಲಿ ವಿಟಮಿನ್ ಡಿ ಸಿಂಥಸಿಸ್ಸು ಸಹ ನಡೆಯುತ್ತೆ ದೇಹದಲ್ಲಿ. ಹಾಗಾಗಿ ನಮ್ಮದು ಒಂದು ಇಂಟರ್ಮೀಡಿಯೇಟ್ ಮಧ್ಯದ ವರ್ಗ ಅಂತ ಹೇಳ್ಬೋದು. ಇದು ಚರ್ಮದ ಬಣ್ಣ ಮನುಷ್ಯನ ಈ ಒಂದು ವಿಕಾಸದಲ್ಲಿ ಕಂಡು ಬಂದಿರೋ ಅಂಥದ್ದು. ಇದೇ ರೀತಿ ಎತ್ತರ ಅಂತ ನಾವು ನೋಡಿದಾಗ, ಈ ಆಫ್ರಿಕಾದಲ್ಲಿ ಇದ್ದಂತಹ ಅಲ್ಲೇ ಉಳ್ಕೊಂಡು ಅಲ್ಲೇ ಕಂಟಿನ್ಯೂ ಆದಂತಹ ಒಂದು ಜನಾಂಗ ಏನಿದೆ, ಅವರು ಬಹಳ ಎತ್ತರವಾಗಿದ್ದರು. ಇಲ್ಲಿಂದ ಬೇರೆ ಬೇರೆ ಕಡೆಗೆ ಮನುಷ್ಯ ಯಾವಾಗ ಅವನು ವಲಸೆ ಹೋಗ್ತಾನೆ, ಆವಾಗ ಅವನ ಬಣ್ಣ ಆಗ್ಬೋದು, ಎತ್ತರ ಆಗ್ಬೋದು, ಬುದ್ಧಿಮತ್ತೆ ಆಗ್ಬೋದು, ಇಂಥದ್ರಲ್ಲಿ ಬಹಳಷ್ಟು ಬದಲಾವಣೆ, ಡೈವರ್ಸಿಟಿ ಅಂತ ನಾವು ನೋಡ್ತೀವಿ. ಇದೆಲ್ಲ ಬಹಳಷ್ಟು ಬದಲಾವಣೆಗಳನ್ನು ನಾವು ನೋಡ್ತಾ ಬರ್ತೀವಿ. ಕಾರಣ ಏನಾಯಿತು, ಮನುಷ್ಯ ಯಾವಾಗ ಆಫ್ರಿಕಾ ಖಂಡದಿಂದ ಸೌತ್ ಅಮೇರಿಕಾ ಮತ್ತು ಬೇರೆ ಬೇರೆ ಏನಂದರೆ ಶೀತದ ಪ್ರದೇಶಗಳಿಗೆ ಹೋದಂಥ ಸಂದರ್ಭದಲ್ಲಿ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಏನಾಯಿತು ಅಂದರೆ, ಅವನ ಎತ್ತರ ಕಮ್ಮಿ ಆಯಿತು, ಕುಬ್ಜ ಆದ ಅವನು. ನೀವು ಎಸ್ಕಿಮೋಗಳ ಬಗ್ಗೆ ಕೇಳಿರ್ಬೋದು. ಅವರು ಸಣ್ಣ ಸಣ್ಣ ಗೂಡಿನಂತಹ ಮನೆಗಳಲ್ಲಿ, ಅವರು ಧ್ರುವಗಳಲ್ಲಿ, ಏನು ನಾವು ಪೋಲಾರ್ ರೀಜನ್ ಅಂತೀವಿ, ಅಲ್ಲಿ ಹಿಮಾಚ್ಛಾದಿತ ಪ್ರದೇಶಗಳಲ್ಲಿ ವಾಸ ಮಾಡ್ತಾರೆ. ಅವರು ತುಂಬ ಗಿಡ್ಡಗಿರ್ತಾರೆ. ಗಿಡ್ಡಗೆ ದಪ್ಪಗಿದ್ದಾಗ ಅದನ್ನು ವಾರ್ಬರ್ಸ್ ಎಫೆಕ್ಟ್ ಅಂತ ನಾವು ಕರಿತೀವಿ, ಅಥವಾ ಆ್ಯಲನ್ಸ್ ರೂಲ್ ಅಂತ ಕರಿತೀವಿ. ಈ ವಾರ್ಬರ್ಸ್ ಎಫೆಕ್ಟಲ್ಲಿ ಏನಾಗುತ್ತೆ ಅಂದರೆ, ನಮ್ಮ ದೇಹ ಹೆಚ್ಚು ದೊಡ್ಡದಾದಂತೆ, ನೀಳವಾದಂತೆ ದೇಹದಿಂದ ಉಷ್ಣತೆ ಹೊರಗಡೆ ಹೊರಟೋಗುತ್ತೆ, ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ. ಹಾಗಾಗಿ ಈ ಎಸ್ಕಿಮೋಗಳು ಏನು ಮಾಡಿದ್ದಾರೆ, ಅವರ ದೇಹ ಅದಕ್ಕದೇ ಈ ವಿಕಾಸದ ಹಂತದಲ್ಲಿ ಕುಬ್ಜರಾಗಿದ್ದಾರೆ, ದಪ್ಪ ಮತ್ತು ಕುಬ್ಜರು. ಇದರಿಂದ ಅವರು ತಮ್ಮ ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಸಹಾಯಕವಾಗಿದೆ. ಆದರೆ ಆಫ್ರಿಕಾ ಖಂಡ ಮತ್ತಿತರ ಭೂಮಧ್ಯ ರೇಖೆಯ ಸಮೀಪದಲ್ಲಿರುವ ಜನಾಂಗ ಏನಿದೆ, ಅಲ್ಲಿ ಅವರು ಎತ್ತರವಾಗಿದ್ದಾರೆ, ನೀಳವಾಗಿದ್ದಾರೆ. ಕಾರಣ ಬಿಸಿ ಜಾಸ್ತಿ, ಶಾಖ ಜಾಸ್ತಿ, ದೇಹದಲ್ಲಿ ಹೆಚ್ಚು ಶಾಖವನ್ನು ದೇಹ ತಡೆದುಕೊಳ್ಳಲ್ಲ. ಅದು ಹೊರಗಡೆ ಹೋಗುವ ಒಂದು ನಿಟ್ಟಿನಿಂದ ಈ ನೀಳವಾಗಿ ಮತ್ತು ಅವರು ಒಂದು ಸಣ್ಣಗೆ ಮತ್ತು ಎತ್ತರದ ಒಂದು ಸ್ಥಿತಿಯನ್ನು ಹೊಂದಿರ್ತಾರೆ. ಇದರ ಜೊತೆ ಮ್ಯೂಟೇಷನ್ಗಳು ಸಹ ಈ ಒಂದು ಆಫ್ರಿಕಾ ಖಂಡದಲ್ಲಿ ಇದ್ದವರಲ್ಲಿ ಬಹಳ ಜಾಸ್ತಿ, ಡೈವರ್ಸಿಟಿನೂ ಜಾಸ್ತಿ, ಮ್ಯೂಟೇಷನ್ಗಳು ಸಹ ಜಾಸ್ತಿ. ಜೊತೆಯಲ್ಲಿ ಇಲ್ಲಿ ಸರ್ವೈವಲ್ ಮೆಕ್ಯಾನಿಸಮು ಅಂದರೆ ಬಹಳಷ್ಟು ಪ್ರಾಣಿಗಳ ಜೊತೆಯಲ್ಲಿ ಇವರು ಒಂದು ಉಗಮ ಆಗಿದ್ದರಿಂದ ಏನಾಯಿತು, ಇವರು ಬಹಳಷ್ಟು ಟೂಲ್ಸ್ಗಳನ್ನು, ಆಯುಧಗಳನ್ನು ಬಳಕೆ ಮಾಡೋದನ್ನು ಕಲ್ತ್ಕೊಂಡ್ರು. ಕಾಡಿನಲ್ಲಿ ಪ್ರಾಣಿಗಳ ಜೊತೆ ಒಂದು ಹೋರಾಟದ ಬದುಕು ಇತ್ತು. ಇದರ ಜೊತೆಗೆ ಕಮ್ಯುನಿಕೇಷನ್ಗಳಾಗಿರಬಹುದು, ಬೇರೆ ಬೇರೆ ಥರದ ಒಂದು ಸಾಮಾಜಿಕತೆ ಅಂತ ನಾವೇನು ಹೇಳ್ತೀವಿ ಅದನ್ನು ನಾವು ನೋಡ್ತಾ ಬಂದವು. ಹಾಗಾಗಿ ಆಫ್ರಿಕಾ ಖಂಡ ನಮ್ಮೆಲ್ಲರ ಹುಟ್ಟಿನ ಒಂದು ತವರೂರು ಅಂತ ಅನ್ಬಹುದು. ಬಣ್ಣದ ಒಂದು ನೋಡೋದಾದರೆ ಕಪ್ಪು ಅವರು ಕಪ್ಪು ಬಣ್ಣದವರು ಅಂತೇಳಿ, ಬಿಳಿಯ ಬಣ್ಣದವರು ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ನಾವು ಕರಿತೀವಲ್ಲ, ಆ ಒಂದು ತಾರತಮ್ಯವನ್ನು ನೋಡ್ಬೋದು. ಆದರೆ ವಿಕಾಸದ ಹಂತದಲ್ಲಿ ಮನುಷ್ಯನ ರಕ್ಷಣೆ ಮಾಡೋದಕ್ಕೋಸ್ಕರ ಚರ್ಮದಲ್ಲಿ ಈ ಒಂದು ಬದಲಾವಣೆ ಆಗಿದೆ. ಯಾರೂ ಅವರೇ ಹುಟ್ಟಿನಿಂದಲೇ ಕಪ್ಪಾಗಬೇಕು ಅಥವಾ ನಾವು ಬಿಳಿ ಬಣ್ಣವನ್ನು ಹೊಂದಬೇಕು ಅಂತ ಕೇಳಲ್ಲ. ಇದಕ್ಕೆ ಕಾರಣ ಬಹಳಷ್ಟು ಜೀನ್ಗಳು, ಪಾಲಿಜೆನಿಕ್ ಟ್ರೇಟ್ ಅಂತ ಕರಿತೀವಿ. ಈ ಕಪ್ಪು ಬಣ್ಣ ಆಗಿರ್ಬೋದು, ತಲೆ ಕೂದಲಾಗಿರ್ಬೋದು, ಇದಕ್ಕೆಲ್ಲ ಕಾರಣ ನಮ್ಮ ಜೀನ್ಸ್ಗಳು. ಈ ಜೀನ್ಸ್ಗಳ ಈ ಒಂದು ರೂಪಾಂತರ ಆಗಿರೋದು ಬಹಳ ಲಕ್ಷಾಂತರ ವರ್ಷಗಳ ಹಿಂದಿನಿಂದಲೇ ಇದೆಲ್ಲ ನಡ್ಕೊಂಡು ಬಂದಿದೆ. ಹಾಗಾಗಿ ನಮ್ಮ ದೇಹದ ರಕ್ಷಣೆ ಮಾಡೋದಕ್ಕೋಸ್ಕರ ನಮ್ಮ ಎತ್ತರ ಆಗ್ಬೋದು, ನಮ್ಮ ಬಣ್ಣ ಆಗ್ಬೋದು, ಮತ್ತಿತರ ನಮ್ಮ ದೇಹದಲ್ಲಿ ಕೆಲವೊಂದು ಬದಲಾವಣೆಗಳಾಗಿರೋದು ನಮ್ಮನ್ನು ರಕ್ಷಣೆ ಮಾಡೋದಕ್ಕೋಸ್ಕರ. ಹಾಗಾಗಿ ಮನುಷ್ಯನ ಹುಟ್ಟು ಎಲ್ಲಿ ಅಂತಂದರೆ ಅದು ಆಫ್ರಿಕಾ ಖಂಡದಲ್ಲಿ. ಎಲ್ಲ ಹೆಣ್ಣು ಮಕ್ಕಳ ಮೈಟೋಕಾಂಡ್ರಿಯಾ ಬಂದಿರೋದು ಆಫ್ರಿಕಾದಲ್ಲಿದ್ದಂತಹ ನಮ್ಮ ಪೂರ್ವಜ ಮಹಿಳೆಯಿಂದ. ಎಲ್ಲ ಪುರುಷರ ವೈವರ್ಣತಂತು ಬಂದಿರೋದು ಆಫ್ರಿಕಾದಲ್ಲಿ 2 ರಿಂದ 3 ಲಕ್ಷ ವರ್ಷಗಳ ಹಿಂದೆ ವಾಸ ಮಾಡಿದ್ದಂತಹ ನಮ್ಮ ಪೂರ್ವಜರಿಂದ. ಆದರೆ ಅಮೇರಿಕಾದಲ್ಲಿ ಆ ಒಂದು ವಲಸೆ ಇತ್ತೀಚಿನ ವರ್ಷಗಳಲ್ಲಾಗಿದ್ದು 15,000 ವರ್ಷ ಅಷ್ಟೇ. ಆದರೆ ಭಾರತ, ಏಷ್ಯಾ, ಆಸ್ಟ್ರೇಲಿಯಾಕ್ಕೆ ಆಫ್ರಿಕಾದಿಂದ ವಲಸೆ ಬಂದಿದ್ದು 60 ರಿಂದ 70
ಸಾವಿರ ವರ್ಷಗಳ ಹಿಂದೆ. ಹಾಗಾಗಿ ನಮ್ಮ ಪೂರ್ವಜರಿದ್ದಂಥ ಆಫ್ರಿಕಾ ಖಂಡದ ಬಗ್ಗೆ ನಮಗೆಲ್ಲರಿಗೂ ಒಂದು ಗೌರವವಿರಲಿ. ನಮ್ಮ ಹುಟ್ಟಿನ ಬಗ್ಗೆ ನಾವೆಲ್ಲ ತಿಳ್ಕೊಳ್ಳೋದು ಬಹಳ ಅವಶ್ಯಕತೆ ಇದೆ. ಕಾರಣ ಎಲ್ಲ ಮನುಷ್ಯರ ಹುಟ್ಟು ಒಂದೇ ಕಡೆ ಆಗಿರೋಂಥದ್ದು. ಹಾಗಾಗಿ ಧರ್ಮ ಆಗ್ಬೋದು, ಜಾತಿ ಆಗ್ಬೋದು, ಮತ್ತು ಈ ರೀತಿ ಜನಾಂಗೀಯ ಒಂದು ನಾವೇನು ಈಗ ಜಗತ್ತಿನಲ್ಲಿ ನೋಡ್ತಾ ಇದ್ದೀವಿ, ಆಧುನಿಕ ಜಗತ್ತು ಅಂದರೂ ಸಹ ಜನಾಂಗೀಯ ಕಲಹ ಆಗಿರ್ಬೋದು, ಧರ್ಮದ ವಿಚಾರದಲ್ಲಿ ಕಲಹ, ಜಾತಿ, ಈ ಥರದ ಗುಂಪುಗಾರಿಕೆಗಳಿಗೆ ಹೆಚ್ಚಿನ ಒಂದು ಗಮನ ಹರಿಸದೆ ಮುಂದುವರಿಯುವ ಒಂದು ನಿಟ್ಟಿನಲ್ಲಿ ಅಭಿವೃದ್ಧಿಯ ಒಂದು ದೃಷ್ಟಿಕೋನದಲ್ಲಿ ನಾವೆಲ್ಲ ಯೋಚಿಸೋಣ. ಕಾರಣ ಜಗತ್ತಿನಲ್ಲಿರುವ ಎಲ್ಲ ಮನುಜರು ಒಂದೇ. ಎಲ್ಲರೂ ಹೋಮೋಸೆಪಿಯನ್ಸ್ ಅಂತಲೇ ನಾವು ಕರೆಯೋದು. ಎಲ್ಲರಲ್ಲೂ 46 ವರ್ಣತಂತುಗಳಿರುತ್ತೆ. ಎಲ್ಲರ ರಕ್ತದ ಗುಂಪುಗಳು ಕೇವಲ 4 ವರ್ಗೀಕರಣ, AB, ಮತ್ತು RH ಪಾಸಿಟಿವ್, ನೆಗೆಟಿವ್, ಮತ್ತು ಅದರಲ್ಲಿ ಕೆಲವೊಂದು ವೈವಿಧ್ಯತೆ ಇದೆ. ಇಷ್ಟು ಹೊರತಾಗಿ ಮನುಷ್ಯರೆಲ್ಲರೂ ಒಂದೇ ಮನುಷ್ಯರೆಲ್ಲರೂ ಒಂದೇ ಮತ, ಒಂದೇ ಕುಲ ಎನ್ನುವ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಆಲೋಚಿಸೋಣ. ನಮಸ್ಕಾರ.